ತೂಗುದೀಪ ಈ ಹೆಸರು ಶ್ರೀನಿವಾಸ್ ಅವರಿಗೆ ಹೇಗೆ ಬಂತು? ಶ್ರೀನಿವಾಸ್ ಅವರು ತಂದೆ ತಾಯಿಯ 8ನೇ ಮಕ್ಕಳ ಪೈಕಿ 4ನೇ ಮಗನಾಗಿ 1943ರಲ್ಲಿ ಮುನಿಸ್ವಾಮಿ ಪಾರ್ವತಮ್ಮ ದಂಪತಿಗಳ ಮಗನಾಗಿ ಶ್ರೀನಿವಾಸ್ ಅವರು ಜನಿಸಿದರು. ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡರು. ನಾಟಕದ ಗುಂಗು, ಅಭಿನಯದ ಗುಂಗು ಹೀಗೆ ಕನ್ನಡ ಸಿನಿಮಾ ರಂಗಕ್ಕೆ ಶ್ರೀನಿವಾಸ್ ಅವರನ್ನು ಕರೆತಂದಿತ್ತು. 1966ರ KSL ಸ್ವಾಮಿ ನಿರ್ದೇಶಿಸಿದ ತೂಗುದೀಪ ಎಂಬ ಚಲನಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ತೂಗುದೀಪ ಚಿತ್ರದ ಯಶಸ್ಸು ಮತ್ತು ಶ್ರೀನಿವಾಸ್ ಅವರಿಗೆ ಬೇಕಾದ ಗುರುತನ್ನು ಈ ಚಿತ್ರ ತಂದುಕೊಟ್ಟಿತ್ತು. ಹಾಗಾಗಿ ಶ್ರೀನಿವಾಸ್ ಅವರಿಗೆ ತೂಗುದೀಪ ಶ್ರೀನಿವಾಸ್ ಅಂತಲೇ ಪ್ರಸಿದ್ಧಿಯಾದರು. ನಾಯಕ ನಟನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಖಳನಾಯಕನಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಎಂದು ತೋರಿಸಿಕೊಟ್ಟವರು ತೂಗುದೀಪ್ ಶ್ರೀನಿವಾಸ್.